ಪಾಂಡವರನ್ನ ಕೂಡಿಕೊಂಡು ಕೃಷ್ಣ ಬಂದಿದ್ದಾನೆ. ಒಳ ಬರುವುದಕ್ಕೆ ಕಾಲ ಕಾಯುತ್ತಾ ಇದ್ದಾನೆ. ಕಾಲಾತೀತನಾದ ಕೃಷ್ಣನಿಗೆ ಕಾಲ ಕಾಯಬೇಕಾದ ಅವಶ್ಯಕತೆ ಇದೆಯೇ? ಏನದರ ಅರ್ಥ? ಪಾಂಡವರನ್ನು ಕೂಡಿಕೊಂಡು ಕೃಷ್ಣ ಬಂದ ಅರ್ಥ ಕೌರವನಿ ಮರಣ ತಂದ. ಬಂದಂತ ವ್ಯಕ್ತಿ ಬಾಗಿಲು ತಟ್ಟುತ್ತಿರುವುದು ಭೀಷ್ಮನ ಬಿಡದಿಯದ್ದಲ್ಲ, ಮೃತ್ಯು ಸುಯೋಧನನ ಮನೆಯ ಬಾಗಿಲು ತಟ್ಟುತ್ತಾ ಇತ್ತು. ನಮಸ್ಕಾರ ಮಾಡಬೇಕು ಎನ್ನುವುದು ಮೊಮ್ಮಕ್ಕಳಿಗೆ ಗೊತ್ತಿಲ್ವೇನೋ? ಬಹುಶಃ ಮರ್ತಿರ್ಬಹುದಾ? ಸಾಧ್ಯವು. ಒಳ್ಳೆ ಗುಣ ಅಲ್ಲ, ಕೆಲವು ದಿವಸ ಆಯ್ತಲ್ಲ ನೀನು ಮಾಡೋದಾಗ ಮರ್ತು ಹೋಗಿರ್ಬಹುದು. ಆದ್ರೆ ಇವತ್ತವರನ್ನು ನಮಸ್ಕರಿಸುವುದಕ್ಕೆ ಹೇಳುವರೆ ಉದ್ದೇಶ ಬೇರೊಂದುಂಟು. ಕಾಯಬೇಕೆ ದಕ್ಷತೆಯಿಂದ ಉತ್ತರವನ್ನಿತ್ತಿರುವಂತಹ ಧರ್ಮರಾಜನನ್ನ ಕಾಯಬೇಕು. ಬಂಡೆಯ ಮೇಲೆ ಬಿದ್ದು ಬಂಡೆಯೇ ಚೂರಾಗಿ ಬದುಕುಳಿದಿರುವಂತಹ ಭೀಮಸೇನನನ್ನ ಕಾಯಬೇಕು. ಸಶರೀರಿಯಾಗಿ ಸ್ವರ್ಗಾರೋಹಣ ಮಾಡಿರುವಂತಹ ಪಾರ್ಥನನ್ನ ಕಾಯಬೇಕು. ಅಲ್ಲದೆ ಒಂದೇ ರಥದಲ್ಲಿ ನಿಂತು ಹೋರಾಟವನ್ನು ಮಾಡಿದರೆ ಸೋಲನ್ನೇ ಕಾಣದಿರುವಂತಹ ನಕುಲ ಸಹದೇವರನ್ನ ಕಾಯಬೇಕು. ಭೀಷ್ಮ ಕಾಯಬೇಕು. ಅಲ್ಲ, ಬೆಳಕು ಮಾಡುವ ಹೊಣೆ ನಿನಗೆ ಕೊಟ್ಟಿದ್ದಾರ? ಇಷ್ಟೆಲ್ಲ ಉದ್ದ ಮಾತು ಯಾಕು ಅಂದ್ರೆ ಅವರನ್ನ ಕಾಯಬೇಕು ಅಂತಲ್ಲ ನೀನು ಹೇಳುವುದು. ಭೀಷ್ಮ ನೀನು ಸಾಯಬೇಕು ಎಂದು
ಚರಿತ್ರೆ ಅರಿಯದೇ ಇದ್ದವನಲ್ಲ ನಾನು. ನೀನು ಯಾರನ್ನ ಬೆನ್ನಟ್ಟಿಕೊಂಡು ಹೋದೆಯೋ ಅವರು ಸಾಯ್ತಾರೆ, ನಿನ್ನನ್ನ ಬೆನ್ನಟ್ಟಿಕೊಂಡು ಬಂದವನು ಸಾಯ್ತಾನೆ. ಕೆಲವರನ್ನ ನಗಿಸಿಕೊಂಡೆ, ಕೆಲವರನ್ನ ನಕ್ಕು ಕೊಂದೆ. ನೇರವಾಗಿ ಹೇಳು, ಮಹಾಪ್ರಾಣವ ಹಿಪಾಂಡವಾಹ ಎಂಬುದಾಗಿ ಹೇಳಿದವ. ನನ್ನ ನಾಟಕ ನಡೆಯಬೇಕಿದ್ರೆ ನಿನ್ನ ಪಾತ್ರ ಮುಗಿಸು ಎಂದು. ಬದುಕಿನಲ್ಲಿ ಒಂದು ನಿಯಮವನ್ನ ಪಾಲಿಸಿಕೊಂಡು ಬಂದವ ನಾನು. ಸರಿ, ಒಂದು ತಾಯಿಯ ಒಂದೇ ಮಕ್ಕಳಿದ್ರೆ ಅವರಲ್ಲಿ ಯುದ್ಧ ಮಾಡುವುದಿಲ್ಲ, ನಪುಂಸಕರಲ್ಲಿ ಯುದ್ಧ ಮಾಡುವುದಿಲ್ಲ. ನಾಳೆ ನಿಮ್ಮ ಸೇನೆಯಲ್ಲಿ ಇದ್ದಾನಲ್ಲ ಶಿಖಂಡಿ, ಅವನನ್ನು ಮುಂದಿರಿಸಿಕೊಂಡು ಬನ್ನಿ, ಅಲ್ಲಿ ಯುದ್ಧ ಮುಗಿಸ್ತೇನೆ.